ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮಳೆಗಾಲದಲ್ಲಿ ತಿನ್ನುವ ಕೆಲವೊಂದು ವಸ್ತುಗಳಲ್ಲಿ ಕಣಿಲೆ ಕೂಡ ಒಂದು. ಕಣಿಲೆಗಳಲ್ಲಿ ನಾನಾ ರೀತಿಯ ಕಣಿಲೆ ಕೂಡ ಉಂಟು. ಬಿದಿರು ಕಣಿಲೆ, ಗಳೆ ಕಣಿಲೆ, ರೆಂಕಿಲ್ ಕಣಿಲೆ ಅಂತೆಲ್ಲ. ಮತ್ತು ಕಣಿಲೆಗಳಲ್ಲಿ ಕೂಡ ನಾನಾ ರೀತಿಯ ಖಾದ್ಯಗಳನ್ನು ಕೂಡ ಮಾಡ್ತಾರೆ. ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವು ಇವತ್ತು ಮೀನು ಕಣಿಲೆ ಮಾಡುವ ರೀತಿಯನ್ನು ನೋಡುವ. ಮೀನು ಕಣಿಲೆ ಅಂತ ಹೇಳಿದರೆ ಮೀನು ಹಾಕಿ ಮಾಡುವಂಥ ಅಡುಗೆ ಅಲ್ಲ. ಕಣಿಲೆಯನ್ನು ಮೀನಿನ ಆಕಾರಕ್ಕೆ ಕೊಯ್ದುಕೊಳ್ಳುವ ರೀತಿ. ಇದನ್ನು ನನ್ನ ಇಬ್ಬರು ಅಕ್ಕಂದಿರು ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಬಿದಿರು ಯಾವಾಗಲೂ ಅದರ ಬುಡದಿಂದಲೇ ಮೊಳಕೆ ಬರುವಂಥದ್ದು. ಇದು ಸ್ವಲ್ಪ ದೊಡ್ಡಕ್ಕೆ ಹೋಗಿದೆ, ಮೇಲೆ ತನಕ ಹೋಗಿದೆ. ಅಂದರೆ ತುಂಬ ಈಗ ಒಂದು ಆಗಸ್ಟ್ ಆಯ್ತಲ್ಲ, ಇಲ್ಲದಿದ್ದರೆ ಇದು ಜೂನು ಲಾಸ್ಟಿಗೆ ಆಗುವಾಗ ಮೊಳಕೆ ಬರ್ತದೆ. ಬುಡದಲ್ಲಿ ಮೊಳಕೆ ಬಂದಿರ್ತದೆ. ಇದು ಸ್ವಲ್ಪ ಎತ್ತರಕ್ಕೆ ಹೋಗಿದೆ, ಬೆಳೆದಿದೆ. ನನ್ನ ಅಡುಗೆಗೋಸ್ಕರ ಅಕ್ಕನವರಿಬ್ಬರು ಪ್ರಯತ್ನ ಪಟ್ಟು ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರ ಬೋನ್ಸಾಯಿ ಗಾರ್ಡನ್ ಹತ್ರ ಕಣ್ಣು ಹಾಯಿಸುವ ಸ್ನೇಹಿತರೆ. ಇಲ್ಲಿ ತುಂಬ ವೆರೈಟಿಯ ಬೋನ್ಸಾಯಿ ಗಿಡಗಳು ಉಂಟು. ಇಲ್ಲಿ ನೋಡಿ, ಒಂದು ನೇರಳೆ ಗಿಡ ಕಾಣ್ತಾ ಉಂಟು ನೋಡಿ, ಜಮ್ ನೇರಳೆ ಇರಬೇಕು. ಹಾಗೆ ಅಂಬಟೆ ಗಿಡ ಉಂಟು, ಚಿಕ್ಕು ಉಂಟು. ಮತ್ತು ಇಲ್ಲಿ ಮಳೆಗಾಲದಲ್ಲಿ ಯಾವಾಗಲೂ ಮಳೆ ಬರುವ ಕಾರಣ ತುಂಬ ಹುಲ್ಲೆಲ್ಲ ಬೆಳೆದು ಮೇಂಟೆನೆನ್ಸ್ ಅಷ್ಟೊಂದು ಇಲ್ಲ. ಇನ್ನು ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಎಲ್ಲ ಗಿಡಗಳನ್ನೆಲ್ಲ ಸೆಟ್ ಮಾಡಿ ತುಂಬ ಚೆನ್ನಾಗಿ ಜೋಡಿಸಿಟ್ಟಿರ್ತಾರೆ. ಇಲ್ಲಿ ಭತ್ತವನ್ನು ಕೂಡ ಹಾಕಿದ್ದಾರೆ ನೋಡಿ. ಮನೆ ತುಂಬಿಸುವುದಂತ ಒಂದು ಕಾರ್ಯಕ್ರಮ ಉಂಟು, ಅದಕ್ಕೋಸ್ಕರ ಭತ್ತವನ್ನು ಕೂಡ ಹಾಕಿದ್ದಾರೆ ಅಲ್ಲಿ. ಅಂದರೆ ನೇಜಿ ಆದ ನಂತರ ಅದರಲ್ಲಿ ಪೈರು ಬರ್ತದೆ, ಆನಂತರ ಅದನ್ನು ಮನೆಗೆ ಕಟ್ಟಲಿಕ್ಕೆ ಅಂತ. ಇಲ್ಲೊಂದು ಚಿಕ್ಕು ನೋಡಿ, ಬೋನ್ಸಾಯಿ ಚಿಕ್ಕು, ಇದರಲ್ಲಿ ಉಂಟು ನೋಡಿ ಕಾಯಿ. ಹಾಗೆ ಇಲ್ಲಿ ಒಂದು ಗಿಡ ಉಂಟು, ಇದು ಕೂಡ ಸ್ಟಾರ್ ಆ್ಯಪಲ್ ಏನೋ ಇರಬೇಕು ಬಹುಶಃ. ತುಂಬ ಅಶ್ವತ್ಥ ಗಿಡ ಅದೆಲ್ಲ ಉಂಟು ಇಲ್ಲಿ. ಇಲ್ಲೊಂದು ಅಂಬಟೆ ಗಿಡ ಕೂಡ ಕಾಣ್ತಾ ಉಂಟು ಸ್ನೇಹಿತರೆ. ಇಲ್ಲಿ ನೋಡಿ ಬೋನ್ಸಾಯಿ, ಎಷ್ಟು ಚಿಕ್ಕ ಗಿಡದಲ್ಲಿ 3 ಅಂಬಟೆಕಾಯಿ ಉಂಟು ನೋಡಿ. ಹಾಗೆ ಇದು ಕೇಸು ಕೂಡ ಅಷ್ಟೇ, ಊರ ಕೇಸು ಅಂತೆ. ಪಲ್ಯ ಎಲ್ಲ ಮಾಡ್ತಾರಂತೆ, ಸೊಪ್ಪಿದ್ದು ದಂಟಿದ್ದು ಗೊಜ್ಜು ಮಾಡ್ತಾರೆ. ಇದರ ಎಡೆಯಲ್ಲಿ ಒಂದು ಚಕ್ಕೋತ ಉಂಟು ಕೂಡ ಅದಲ್ಲಿ. ಇಲ್ಲಿ ನೋಡಿ, ಕಣಿಲೆಯ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ತಂದಿಟ್ಟಿದ್ದಾರೆ. ತುದಿ ಮಾತ್ರ ಉಂಟು, ಅಂದರೆ ಎಳೆದಾದ್ರೆ ನಮಗೆ ಬುಡದಿಂದ ಸಿಗ್ತದೆ ಸ್ನೇಹಿತರೆ. ಇದು ನೋಡಿ, ಗಳೆ ಕಣಿಲೆ ಅಂತ. ಸಪೂರಕ್ಕೆ ಗಳೆ ಅಂದರೆ ಅಡಿಕೆ ಎಲ್ಲ ಕೊಯ್ಲಿಕ್ಕೆ ದೋಟಿ ಮಾಡ್ತೇವಲ್ಲ, ಅದರ ಕಣಿಲೆ ಇದು. ಇದು ತುಂಬ ಟೇಸ್ಟ್ ಮಾತ್ರ, ಅಂದರೆ ಶೇಪ್ ನಮಗೆ ಮೀನಿನ ಶೇಪಿಗೆ ಬರೋದಿಲ್ಲ ಅಂತ ಇದು ಇದರಲ್ಲಿ ಮಾಡಲಿಕ್ಕೆ. ಇದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗಿತಿದ್ದಾರೆ ನೋಡಿ. ಗಳೆ ಕಣಿಲೆ ಅಂತ ಇದು. ಇದೆಲ್ಲ ಕಣಿಲೆಯ ವೇಸ್ಟ್ ಭಾಗ, ಅಂದರೆ ಇದನ್ನೆಲ್ಲ ಹಾಕಲಿಕ್ಕಿಲ್ಲ. ಇದೆಲ್ಲ ಅಂದರೆ ಬೆಳೆದಿದೆ, ಇದನ್ನು ಹಾಕಲಿಕ್ಕಿಲ್ಲ. ಇದೆಲ್ಲ ನೋಡಿ ಎಳೆತ್ತು, ಇದೆಲ್ಲ ನಾವು ಉಪಯೋಗಿಸುವಂಥದ್ದು. ಇದು ನೋಡಿ, ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಅಕ್ಕ ಇದರ ಹೊರಗಿನ ಸಿಪ್ಪೆಯನ್ನೆಲ್ಲ ಬಿಡಿಸ್ತಿದ್ದಾಳೆ. ಅಂದರೆ ಇದನ್ನು ಕಣಿಲೆಯ ಶೇಪಿಗೆ ಇದು ಮೀನಿನ ಶೇಪಿಗೆ ಮಾಡಿಕೊಳ್ಳಿಕ್ಕೆ. ಅಂದರೆ ನಾನ್ ವೆಜ್ ಅಲ್ಲ ಇದು, ವೆಜ್ಜೇ. ಅಂದರೆ ಮೀನಿನ ಶೇಪಿಗೆ ಇದನ್ನು ಕಟ್ ಮಾಡಿಕೊಳ್ತಾರೆ. ಅದುವೇ ಒಂದು ನೋಡಲಿಕ್ಕೆ ಒಂದು ತುಂಬ ಚೆನ್ನಾಗಿರ್ತದೆ ನೋಡಿ, ಮೀನಿನ ಆಕಾರದಲ್ಲೇ ಇರ್ತದೆ ಮಾತ್ರ. ಅದಕ್ಕೋಸ್ಕರ ಹೀಗೆ ಎಲ್ಲವನ್ನು ಬಿಡಿಸಿ ಹೀಗೆ ಮಾಡ್ತಾ ಇದ್ದಾಳೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೀನಿನ ಶೇಪಿಗೆ ಕೊಯ್ದುಕೊಳ್ಳೋದು ನೋಡಿ. ಇದನ್ನು ನೋಡೋದೇ ಒಂದು ತುಂಬ ಚೆಂದ ನೋಡಿ, ಎಷ್ಟು ಚೆನ್ನಾಗಿ ಉಂಟು ನೋಡು. ತೇಟು ಮೀನು ನೋಡಿ, ಆಚೀಚೆ ಸೈಡು ರೆಕ್ಕೆಲ್ಲಾಗಿ ನೋಡಿ. ಹೀಗೆ ಎಲ್ಲವನ್ನು ಕೂಡ ತೆಳ್ಳಗಾಗಿ ಕೊಯ್ಕೊಳ್ಳೋದು. ಇದನ್ನು ಸುಕ್ಕ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗ್ತದೆ. ಹಾಗೆ ಸಾರು ಕೂಡ ಮಾಡ್ತಾರೆ, ಪರವಾಗಿಲ್ಲ ನೋಡಿ. ಎಲ್ಲವನ್ನು ಕೂಡ ಇದೇ ರೀತಿ ಕೊಯ್ಕೊಳ್ತಾರೆ ನೋಡಿ. ಇದು ಅವರ ಅತ್ತೆಯ ಓನ್ ರೆಸಿಪಿ ಅಂತೆ. ಅವರ ಮನೆಯಲ್ಲಿ ಅತ್ತೆ ಮೊದಲು ಮಾಡ್ತಾಯಿದ್ರು, ಹಾಗೆ ಇವರು ಸೊಸೆಯಂದರು ಕೂಡ ಈಗ ಮಾಡ್ತಾ ಇದ್ದಾರೆ.
ಮತ್ತು ಯಾರು ಕೂಡ ಇದನ್ನು ಹೆಚ್ಚಾಗಿ ಮಾಡೋದಿಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಕೂಡ ಮಾಡೋದಿಲ್ಲ, ಅವರಲ್ಲಿ ಮಾತ್ರ ಕೇಳಿದ್ದು ನಾನು. ಮತ್ತು ಇದನ್ನು ನೀರಲ್ಲಿ ಹಾಕಿ ಒಮ್ಮೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ಮತ್ತು ನೀರಲ್ಲಿ ಮುಳುಗಿಸಿ ಇಡ್ತಾರೆ. ಇವತ್ತು ನೀರಲ್ಲಿ ಹಾಕಿಟ್ರೆ ಇದನ್ನು ನಾಳೆ ಪಲ್ಯ ಮಾಡಿಕೊಳ್ತಾರೆ. ಮಡಿಕೇರಿ ಕೊಡಗಲ್ಲಿ ಎಲ್ಲ ಆದರೆ ಇದನ್ನೊಂದು 2 ದಿವಸ ನೀರಲ್ಲಿ ಹಾಕಿಟ್ಟು 2ನೇ ದಿವಸ ನೀರನ್ನು ಚೆಂದ ತೊಳೆದು ತೆಗೆದು ಆನಂತರ ನೀರಲ್ಲಿ ಹಾಕಿರ್ತಾರೆ ಪುನಃ ಬೇರೆ ನೀರಲ್ಲಿ. ಆನಂತರ ಮರುದಿವಸ ಅದನ್ನು ಪಲ್ಯ ಮಾಡಿಕೊಳ್ತಾರೆ ಅದೇ ನೀರಲ್ಲಿ ಇಟ್ಕೊಂಡು. ಇದನ್ನು ನೋಡಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದು ಕೂಡ ಒಳ್ಳೆಯದಾಗ್ತದೆ, ಮತ್ತು ಸಾರಿಗೆಲ್ಲ ಇದನ್ನು ಒಳ್ಳೆಯದಾಗ್ತದೆ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಊರ ಮೆಣಸು ಮತ್ತು ಬ್ಯಾಡಗಿ ಮೆಣಸು, ಧನಿಯಾ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ, ನೀರುಳ್ಳಿ, ಬೆಳ್ಳುಳ್ಳಿ, ಹುಳಿ, ಅರಶಿನ, ಮೆಂತೆ, ಜೀರಿಗೆ, ಇಂಗು ಇಷ್ಟೊಂದು ತಗೊಂಡಿದ್ದಾರೆ. ಇದನ್ನೆಲ್ಲ ಹುರ್ಕೊಂಡಿದ್ದಾರೆ, ಧನಿಯಾ, ಜೀರಿಗೆ, ಮೆಣಸನ್ನೆಲ್ಲ ಹುರ್ಕೊಂಡಿದ್ದಾರೆ. ಹಾಗೆ ತೆಂಗಿನಕಾಯಿ ತುರಿ ಕೂಡ. ಇಷ್ಟು ಇಂಗ್ರೀಡಿಯೆಂಟ್ಸ್ ಉಂಟು ನೋಡಿ. ಇದನ್ನೆಲ್ಲ ಚೆನ್ನಾಗಿ ಹುರಿದು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ನೀರುಳ್ಳಿಯನ್ನು ಬಿಟ್ಟು ಉಳಿದ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹುರಿದು ಗ್ರೈಂಡರಿಗೆ ಹಾಕಿ ನಯವಾಗಿ ಹೀಗೆ ರುಬ್ಬಿಕೊಳ್ಬೇಕು. ಮಸಾಲೆ ಕೂಡ ರುಬ್ಬಿಕೊಂಡಾಯಿತು, ನೈಸಾಗಿ ರುಬ್ಬಿಕೊಳ್ಬೇಕು. ಇದೀಗ ನಾವಿಲ್ಲಿ ಸಾರು ಮಾಡೋದಕ್ಕೆ ಹಾಕುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನೋಡಿ. ಹಲಸಿನ ಬೀಜ ಮತ್ತು ಕಣಿಲೆಯನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದಾರೆ, ಬೇಯಿಸ್ತಾ ಇದ್ದಾರೆ. ಉಪ್ಪು ಕೂಡ ಹಾಕ್ಬೇಕು ಇದಕ್ಕೆ. ನಂತರ ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಆನಂತರ ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲೀಗ ಮೀನು ಕಣಿಲೆಯ ಸುಕ್ಕ ಮಾಡ್ತಾ ಇದ್ದಾರೆ. ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಕೂಡ ಹಾಕಿದ್ದಾರೆ. ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕಬೇಕು, ಆನಂತರ ಬೇವು ಸೊಪ್ಪು ಹಾಕ್ಕೊಳ್ಬೇಕು, ಆಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಆನಂತರ ಈರುಳ್ಳಿಯನ್ನು ಕೂಡ ಹಾಕಬೇಕು. ಈರುಳ್ಳಿಯನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಆನಂತರ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಒಂದು 2 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಆನಂತರ ನಾವಿಲ್ಲಿ ಬೇಯಿಸಿಟ್ಕೊಂಡ ಮೀನು ಕಣಿಲೆ ಮತ್ತು ಅದಕ್ಕೆ ಹಲಸಿನ ಬೀಜ ಕೂಡ ಹಾಕಿರ್ತಾರೆ. ಇಲ್ಲದ್ರೆ ಏನಾದರೂ ಧಾನ್ಯವನ್ನು ಕೂಡ ಹಾಕ್ಬೋದು, ಕಡಲೆಯ ಹೆಸರು ಕಾಳ ಏನಾದರೂ ಹಾಕಿಕೊಳ್ಬೋದು. ಹಾಕಿ ಬೇಯಿಸಿಕೊಂಡಿರ್ತಾರೆ, ಅದನ್ನು ಕೂಡ ಈಗ ಹಾಕಿರ್ತಾರೆ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದಾರೆ. ಹಾಗೆ ಸ್ವಲ್ಪ ಇವಾಗ ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಅರಶಿನ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನು ಕೂಡ ಹಾಕಬೇಕು. ಇಲ್ಲಿ ಧನಿಯಾ, ಜೀರಿಗೆ ಮತ್ತು ಮೆಂತೆ ಇದನ್ನು ಕೂಡ ಪೌಡ್ರ್ ಮಾಡಿ ಹಾಕಿಕೊಂಡಾಯಿತು. ಆನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟೊತ್ತಿಗೆ ಇದರ ಟೇಸ್ಟ್ ಎಲ್ಲ ನೋಡಿಕೊಳ್ಳಿ ಸ್ನೇಹಿತರೆ. ಇದೊಂದು ಸೂಪರ್ ರೆಸಿಪಿ ಕೂಡ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇದು ನಿಮ್ಗೆ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ.